ನಮಸ್ಕಾರ ರೀಪ್ಪ, ಎಲ್ಲರೂ ಹೆಂಗದಿರಿ? ಬರ್ರಿ, ಇವತ್ತು ನಾವು ಅಂಜನಾದ್ರಿ ಬೆಟ್ಟಕ್ಕೆ ಬಂದೇವಿ. ನಾನಿದು 2ನೇ ಟೈಮ್ ಬರತ್ತಿದ್ದು. ಬಟ್ ನಾ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಏನು ಈ ರಾಮನ ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮಚಂದ್ರನ ಮೂರ್ತಿ ಕಾಣೋದಿತ್ತಲ್ಲ, ಈ ಮೂರ್ತಿ ಇರಲಿಲ್ಲ. ಇದು ಸೆಕೆಂಡ್ ಟೈಮ್ ಬಂದಿಲ್ಲ, ಇವಾಗ ಐತೆ. ಆದ್ರೆ ಇಷ್ಟು ಅಟ್ರಾಕ್ಟಿವ್ ಐತಿ, ಇಷ್ಟು ನೋಡಕ್ಕೆ ಒಂಥರ ಲುಕ್ ಐತಂತ್ರ ಫುಲ್ ಡೈರೆಕ್ಟ್ ಏನು ರಾಮನೇ ನೋಡಿವೇನೋ ಅನ್ನೋ ಥರ ಫೀಲ್ ಐತೈತಿ. ಅಷ್ಟು ಚಂದ ಮೂರ್ತಿ ರೆಡಿ ಮಾಡ್ಯಾರ. ಅದಾದ್ಮ್ಯಾಗ ಅದ್ರ ಬಾಜುನೇ ನಮ್ಮ ಆಂಜನೇಯ, ಅದ್ರ ಬಾಜುನೇ ನಮ್ಮ ಹನುಮಂತಿಯವ್ರದ್ದು ಪಾದಗಟ್ಟಿ ಅಂತ ಮಾಡ್ಯಾರ. ಈ ಪಾದಗಟ್ಟಿ ಇಲ್ಲಿ ಮ್ಯಾಗ ಏನು ಬೆಟ್ಟ ಹತ್ತಬೇಕಂತಂದ್ರೆ ಇಲ್ಲಿ ಫಸ್ಟ್ ಬಂದು ಎಲ್ಲರೂ ನಮಸ್ಕಾರ ಮಾಡಿ ಆಮ್ಯಾಗ ಬೆಟ್ಟ ಹತ್ತಕ್ಕೆ ಹೋಗ್ತಾರೆ. ಬರ್ರಿ, ನಾವು ಅದನ್ನ ನಮಸ್ಕಾರ ಮಾಡಿ ಬೆಟ್ಟ ಹತ್ತಕೊಂತೀವಿ. ಇಲ್ಲಿ ಫುಲ್ ಎಷ್ಟು ಎನರ್ಜಿ ಐತಿ ಅಂತಂತಂದ್ರೆ ಬಂದವರು ಎಲ್ಲರೂ ಗುಡ್ಡ ಹತ್ತಬೇಕಾದ್ರೆ, ಬೆಟ್ಟ ಹತ್ತಬೇಕಾದ್ರೆ ಇಲ್ಲಿ ಜೈ ಶ್ರೀರಾಮ್ ಅನ್ಕೊಂತ ಹತ್ತಿ ಹೋಗ್ತಾರೆ. ಆದ್ರೆ ಫುಲ್ ಎಷ್ಟು ಎನರ್ಜಿ ಐತಂದ್ರೂ ಎಲ್ಲ ಫುಲ್ ಖಾಲಿನೇ, ಅಷ್ಟು ಸ್ಟೆಪ್ಸ್ ಅದಾವು. ಅದಾದ್ಮ್ಯಾಗ ಇಲ್ಲಿ ಇನ್ನೊಂದು ಏನಂತಂದ್ರೆ, ನಾವು ಇಲ್ಲಿ ಮ್ಯಾಗ ಬಂದಿವಲ್ಲ, ಫುಲ್ ಸುತ್ತಮುತ್ತ ಫುಲ್ ಗುಡ್ಡನೇ ಐತಿದೆ. ಸ್ವಲ್ಪ ಮಣ್ಣಿಲ್ಲ, ಆದರೂ ಅಲ್ಲಿ ಗಿಡ ಎಷ್ಟು ಚಂದ, ಪ್ರಕೃತಿ ಹೆಂಗೆ ಐತಿ ಅನ್ನೋದಕ್ಕೆ ಒಂಥರ ವಿಸ್ಮಯ ಅಂತಾರಲ್ಲ ಹಂಗೆ. ಅದಾದ್ಮೇಲೆ ಇಲ್ಲಿ ಬಂದಿರ್ತಾರಲ್ಲ ಭಕ್ತರು, ಅವ್ರ ಹರಕೆ ತೀರಿಸ್ಕೊಳ್ಳೋದು, ಮತ್ತು ಇಲ್ಲಿ ಏನಾದರೂ ಬಂದು ಅವರು ಹರಕೆ ಕಟ್ಟೋದು ಆ ಥರ ಮಾಡಿಕೊಂಡು ಹೋಗ್ತಾರೆ. ಅವ್ರ ಹರಕೆ ಎಲ್ಲ ತೀರಿಸ್ಕೊಂಡು ಹೋಗ್ತಾರೆ. ಅದಾದ್ಮ್ಯಾಗ ನಮ್ಗೆ ಇಲ್ಲಿ ಇನ್ನೊಂದು ಏನಂತಂದ್ರೆ, ಒಳಗೆ ಫೋಟೋ ಅಲೌವಿಲ್ಲ. ಅದಕ್ಕೆ ನಾವು ಏನು ಮಾಡೀವಿ, ದೂರಿಂದನೇ ಫೋಟೋ ತೆಗ್ದೀವಿ. ಇಲ್ಲಿ ಆಂಜನೇಯಂದು ಫೋಟೋ ನೋಡ್ರಿ. ಅದಾದಮೇಲೆ ಒಳಗೆ ಅಂಜನಾ ದೇವಿದು ಇಲ್ಲಿ ಒಂದು ಗುಡಿ ಐತಿ, ಅಲ್ಲಿ ಮೂರ್ತಿನೂ ಐತಿ. ಇನ್ನೊಂದು ಏನಂತಂದ್ರೆ, ಇಲ್ಲಿ ಒಳಗೆ ಇಲ್ಲಿ ರಾಮ ಸೇತುವೆ ಕಟ್ಟಬೇಕಾದ್ರೆ, ಆಂಜನೇಯ ರಾಮ ಸೇತುವೆ ಕಟ್ಟಬೇಕಾದ್ರೆ ಅಲ್ಲಿ ಯೂಸ್ ಮಾಡಿರೋವಂಥ ಕಲ್ಲುಗಳು ಇಲ್ಲಿ ಐತಿ. ನೀರೊಳಗೆ ಇನ್ನೂ ಆದರೂ ತೇಲ್ತೈತದ. ಅದನ್ನ ಇನ್ನೊಂದು ಏನಂತಂದ್ರೆ, ನಮ್ಗೆ ಅಲ್ಲಿ ವಿಡಿಯೋ ಮಾಡೋಕೆ ಅಲೋ ಮಾಡಲಿಲ್ಲ. ನೀವು ಅಷ್ಟೆಲ್ಲ ಫುಲ್ ಎನರ್ಜಿ ಹೋಗಿರ್ತದೆ ಅಂತ ಗೊತ್ತವ್ರಿಗೆ. ಅದಕ್ಕೆ ಇಲ್ಲೇನು ಮಾಡ್ಯಾರ, ಮ್ಯಾಗ ಪ್ರಸಾದಕ್ಕೂ ಅನುಕೂಲ ಐತಿ. ಅಂದ್ರೆ ನೀವು ದಾಸೋಹ ಮಾಡ್ಯಾರ. ಇಲ್ಲಿ ಮಧ್ಯಾಹ್ನ ನೀವು 2:30 ಒಳಗೆ ಏನರ ಬಂದ್ರಿ ಅಂದ್ರೆ ನಿಮಗೆ ಇಲ್ಲಿ ಮ್ಯಾಗ ಊಟನೂ ಇರ್ತೈತಿ. ಊಟ ಮಾಡಿಕೊಂಡು ಮತ್ತು ನೀವು ಇಲ್ಲಿಂದ ಮತ್ತು ನಿಮ್ಮ ಪ್ಲ್ಯಾನ್ ಎಲ್ಲರ ಹೋಗೋದಿತ್ರ ಅದನ್ನ ಪ್ಲ್ಯಾನಿಗೆ ಹೋಗ್ಬೋದು. ನಾವು ಏನು ಮಾಡಿದ್ವಿ, ಫುಲ್ ಇಲ್ಲೆಲ್ಲ ಮ್ಯಾಗ ಬಂದ್ವಿ. ನಮ್ಮ ಟೈಮ್ ನಾವು ಅಲ್ಲಿ ಸ್ವಲ್ಪ ಲೇಟಾಗಿ ಬಂದ್ವಿ, ಅದಕ್ಕೆ ನಮ್ಗೆ ಊಟ ಸಿಗಲಿಲ್ಲ ಇಲ್ಲಿ. ಅದಾದ್ಮೇಲೆ ಅಲ್ಲಿ ಕಾಣ್ತೈತಲ್ಲ ವಿರೂಪಾಕ್ಷ ಟೆಂಪಲ್, ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೆ ವಿರೂಪಾಕ್ಷ ಟೆಂಪಲ್ಗೆ ಹೋಗಕ್ಕೆ. ಆ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ಬೇಕಂದ್ರೆ ಈ ರೋಡ್ ಥ್ರೂ ನಾವು ಹೋಗ್ಬೇಕಂತಂದ್ರೆ ನಮ್ಗೆ ಒಂದು 15-20 ಕಿಲೋಮೀಟ್ರ್ ಆಗುತ್ತೆ. ಬಟ್ ಇಲ್ಲಿ ಏನಾಗೈತಲ್ಲ, ಅಲ್ಲಿ ನದಿ ಕಾಣ್ತೈತಲ್ಲ, ಅದನ್ನು ದಾಟ್ಕೊಂಡು ಹೋದ್ರೆ ನಮ್ಗೆ ಅಷ್ಟು ದೂರ ಏನಿಲ್ಲ. ಅದಕ್ಕೆ ನಾವೇನು ಮಾಡಿದೆವು, ಬೋಟಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ನೊಂದು ಏನಂತಂದ್ರೆ, ನಮ್ಗೆ ಅಲ್ಲಿ ರೂಮನ್ನು ನಾವು ಮೊದಲೇ ಬುಕ್ ಮಾಡಿರಲಿಲ್ಲ. ಸ್ವಲ್ಪ ರೂಮ್ ಹುಡುಕ್ಯಾಡಿ ರೂಮ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತು. ರೂಮ್ಗೂ ಅಲ್ಲೇ ಏನು ವಿರೂಪಾಕ್ಷ ಟೆಂಪಲ್ ಐತಲ್ಲ ಅದರ ಬಾಜುನೇ ಒಂದು ನೆಕ್ಸ್ಟ್ ಏರಿಯಾದಾಗ ಅಲ್ಲಿ ನಮ್ಗೆ ರೂಮ್ ಸಿಕ್ಕನ ನಾವೆಲ್ಲ ಲಗೇಜ್ ತೊಗೊಂಡು ಹೋದ್ವಿ. ಅಂದರೆ ಏನು ಫುಲ್ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಫುಲ್ ಟೈರ್ಡ್ ಆಗೈತಿ, ಇವತ್ತು ಎಲ್ಲಿ ಹೊರಗೆ ಸುತ್ತಾಡಕ್ಕೆ ಹೋದ್ಬೇಡ ಅಂದ್ರೆ ನಾವು ಇವತ್ತು ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ನಾಳೆಯಿಂದ ನಾವು ಹೊರಗೆ ಹೋಗೋಕ್ಕಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಈಗ ನಾವು ರೂಮ್ಗೆ ಹೋಗಿ ಎಲ್ಲ ಲಗೇಜ್ ಎಲ್ಲ ಇಟ್ಟು ಬಂದಾದ್ಮ್ಯಾಗ ಅಲ್ಲಿ ಸ್ವಲ್ಪ ನಾವೇನ್ರ ಅಲ್ಲೇ ಏನರ ಫೋಟೋ ತೆಗಿಯೋಣ ಅಂತಂದು ಫೋಟೋ ತಗೊಳಕ್ಕಂತಂದು ಬಂದಾದ್ಮ್ಯಾಗ ಇಲ್ಲಿ ಏನಂತಂದ್ರೆ, ಇವಾಗ ಅವಾಗಿನ ಕಾಲದಾಗ ಏನೂ ಟೆಕ್ನಾಲಜಿ ಇಲ್ಲಂದ್ರೆ ಇಷ್ಟು ಸೂಪರಾಗಿ ಟೆಕ್ನಾಲಜಿ ಇಲ್ದೇ ಇವರು ಈ ರೀತಿ ಇದು ಮಾಡ್ಯಾರ. ಇನ್ನು ಟೆಕ್ನಾಲಜಿ ಇದ್ದಿದ್ರಂತರೂ ನೆಕ್ಸ್ಟ್ ಲೆವೆಲ್. ಇನ್ನೊಂದು ಈ ಹಂಪಿ ಒಳಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾರ್ಕೆಟ್ ಯಾವುದಂತಂದ್ರೆ, ಅದು ವಜ್ರ, ವೈಡೂರ್ಯ, ಬಂಗಾರ ರೋಡ್ ಮ್ಯಾಗ ಇಟ್ಟು ಮಾರ್ತಿದ್ರಂತಾರಲ್ಲ, ಅದು ಮಾರ್ಕೆಟ್ ಇಲ್ಲೇ ಐತೆ ನೋಡ್ರಿ. ಹೆಂಗಾಗೈತಿ, ಅವಾಗ ಹೆಂಗೆ ಇರ್ತಿತ್ತು, ಈಗ ಹೆಂಗಾಗೈತಿ ಅನ್ನೋದನ್ನು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಡ್ರಿ ನೀವು. ಏನು ಈಗಿಂದ ಈಗಿಂದ ಬಂಗಾರ ರೇಟ್ ಕೇಳಿದ್ರೆ ಬಂಗಾರೇ ಬೇಡಪ್ಪ ಅನ್ನೋಂಗೆ, ಆದರೂ ನಿರ್ವಾಹ ಇಲ್ರಿ, ತೊಗೋಬೇಕಾಕತಿ. ಯಾಕಂದ್ರೆ ಸಿಚುವೇಶನ್ ಹಂಗೆ ಇರ್ತೈತಿ, ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇರ್ತಾರಲ್ಲ ಹಂಗೆ ನೋಡ್ರಿ. ಅವಾಗ ಹೆಂಗಿರ್ತಿತ್ತು, ಇಲ್ಲೇ ಎಲ್ಲ ಇದೇ ಬೀದಿಯೊಳಗೆ ಇಲ್ಲೇ ಈ ಟೆಂಪಲ್ ಮುಂದೆನ ಮಾರ್ಕೆಟ್ ಇರ್ತಿತ್ತು.
ಮೊದಲಿ ಮಾರ್ಕೆಟ್ ಒಳಗೆ ಮಾರ್ತಿದ್ರು ಎಲ್ಲ ಬಂಗಾರ ವಜ್ರ ವೈಡೂರ್ಯ ಇಷ್ಟೆಲ್ಲ ಆದ್ಮ್ಯಾಗ ನೋಡಿದ್ಮ್ಯಾಗ ನಮಗೂ ಫುಲ್ ಹಸಿವಾಗೈತಿ. ಯಾಕಂದ್ರೆ ಮಧ್ಯಾಹ್ನನೂ ಸರಿಯಾಗಿ ಊಟ ಇಲ್ಲ. ನಾವು ಊಟ ಮಾಡ್ತೀವಿ ಈಗ ಊಟ ಮಾಡೋಕ್ಕಂತಂದು ಹೋಟೆಲ್ಗೆ ಬಂದೀವಿ. ಫುಲ್ ನೆಕ್ಸ್ಟ್ ವಿಡಿಯೋ ಒಳಗೆ ಫುಲ್ ಹಂಪಿದ ಏನೇನೈತೆ ಫುಲ್ ಎಲ್ಲ ವಿಡಿಯೋ ಹಾಕ್ತೀವಿ. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಜೈ ಆಂಜನೇಯ.